ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ರೈತರಿಗೆ ಸಿಕ್ಕಾಪಟ್ಟೆ ಸಿಹಿ ಸುದ್ದಿ ಇದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಒಂದು ಅದ್ಭುತ, ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಅದ್ಭುತಗಳು ನಡೀತಾ ಇದೆ. ಅದರಲ್ಲಿ ಇದು ಒಂದು ಕೂಡ. ಈ ತೋಟದಲ್ಲಿ ಮುಂಚೆ ಏನು ಸಮಸ್ಯೆ ಇತ್ತು, ಈಗ ಏನೇನು ಒಳ್ಳೆಯದಾಗಿದೆ ಅನ್ನೋದನ್ನು ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಇವ್ರ ಹತ್ರ ಮಾತಾಡ್ಸೋಕ್ಕೆ ತುಂಬ ಖುಷಿಯಾಗುತ್ತೆ. ಒಂದು ಒಳ್ಳೆ ನಾಲೆಡ್ಜಬಲ್ ಪರ್ಸನ್ನು, ಅತ್ಯುತ್ತಮವಾಗಿ ಓದಿರೋರು, ಒಂದು ಒಳ್ಳೆ ಎಜುಕೇಷನ್ ಮಾಡಿದವರು, ಇಂಥವ್ರ ತೋಟಕ್ಕೆ ಬಂದಿರೋದು ನಮಗೆ ತುಂಬ ಖುಷಿ ಅನಿಸುತ್ತೆ. ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ರಾಜರಾಮ್ ಶೆಟ್ಟಿ. ಏನು ಓದಿದ್ದೀರಾ ಸರ್? ನಾನು BA ಮಾಡಿದ್ದೀನಿ. ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ ಸರ್. ಯಾಕೆಂದರೆ ನಿಮ್ಮ ಥರ ಎಜುಕೇಷನ್ ಆ ಟೈಮಲ್ಲಿ ಮಾಡಿದವರು ಈಗ ಯಾವುದ್ಯಾವುದೋ ಜಾಬಲ್ಲಿದ್ದಾರೆ. ನೀವು ಈ ಕೃಷಿಯನ್ನು ಅಳವಡಿಸ್ಕೊಂಡು ನಿಮ್ಮಂಥ ಎಜುಕೇಟೆಡ್ಗಳು ಅಳವಡಿಸ್ಕೊಂಡಾಗ ಈ ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಳ್ಳೋದು ನಿಮಗೆ ಗೊತ್ತಿರುತ್ತೆ, ಯಾವುದು ಮಾಡಬೇಕು, ಏನು ಮಾಡಬಾರ್ದು ಅಂತ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ವದೇಶಿ ಗೊಬ್ಬರ ಬಳಸಿದ್ದೀರಿ. ಇದಕ್ಕೆ ಮುಂಚೆ ನಿಮ್ಮ ತೋಟದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇತ್ತು ಸರ್? ಸೊ ಮೈನ್ ಆಗಿ ಎಲೆ ಚುಕ್ಕೆ ರೋಗ, ಮತ್ತೆ ಬೆಂಕಿ ರೋಗ, ಮತ್ತೆ ಹಿಂಗಾರ ಒಣಗೋದು, ಅದು ಮೂರು ಮೈನ್ ಇತ್ತು. ಎಳೆ ಚುಕ್ಕಿ ರೋಗದಲ್ಲಿ ನನಗೆ ಗಿಡ ಸಾಯೋ ಹಂತದ ಮಟ್ಟಿಗೆ ಹೋಗಿತ್ತು. ಆವಾಗ ಮನಸ್ಥಿತಿ ಹೆಂಗಿತ್ತು? ಮನಸ್ಥಿತಿ ಸ್ವಲ್ಪ ಹದಗೆಟ್ಟಿತ್ತು. ಆವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವದೇಶಿ ಗೊಬ್ಬರದ ಯೂಸುಫ್ ಅವರನ್ನು ಭೇಟಿಯಾದೆ. ಓಕೆ. ಅವರು ನನಗೆ ಸಜೆಷನ್ ಕೊಟ್ಟು ಸ್ವದೇಶಿ ಗೊಬ್ಬರ ಎರಡು ಸಾರಿ, ಈಗ 3ನೇ ಸಾರಿ ಹಾಕಿದ್ದೀನಿ. ಓಕೆ. ಅದರಲ್ಲಿ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಸರ್, ಏನೆಲ್ಲ ಇಂಪ್ರೂವ್ಮೆಂಟ್ ಅನ್ಸುತ್ತೆ ಸರ್? ಈಗ ಬರೋ ಗರಿಗಳೆಲ್ಲ ಚೆನ್ನಾಗಿದೆ. ಅದರಲ್ಲಿ ಎಲೆ ಚುಕ್ಕಿ ಇದೆಯಾ? ಚುಕ್ಕಿ ಇಲ್ಲ. ನೋಡಿ, ಒಂದು ನೋಡೋಣ. ನೋಡಿ, ಈ ಎಲೆ ಈಗಿದೆ, ಎಲ್ಲ ಈ ಥರ ಎಲೆ ಚುಕ್ಕಿಯಾಗಿ ಫುಲ್ ಬೆಂಡಾಗಿ ಹೋಗಿದೆ. ಅಲ್ಲಿ ಬಂದಿರುವಂಥ ಹೊಸ ಎಲೆ ನೋಡುವಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಎಲೆಯಲ್ಲಿ ಒಂದು ಸಣ್ಣ ಚುಕ್ಕಿ ಇಲ್ಲ. ಏನೋ ಸಣ್ಣ ಪುಟ್ಟ ಇರ್ಬೋದು, ಅಗಲ ಎಷ್ಟು ಚೆನ್ನಾಗಿ, ಆರೋಗ್ಯ, ಇದು ತುಂಬ ಖುಷಿಯಾಗುತ್ತೆ. ನೋಡಿ, ಈ ಲೆವೆಲಿಗೆ ಇರೋವಂಥದ್ದು ಈ ಥರ ಆಗಿದೆ. ಈ ಗಿಡ ನೋಡುವಾಗ ನಿಮಗೆ ಏನು ಅನಿಸುತ್ತೆ ಸರ್? ಈ ಥರ ಎಷ್ಟು ಗಿಡ ರೆಡಿ ಆಗಿದೆ ನಿಮ್ಮ ಪ್ರಕಾರ? ನನ್ನ ಇದರಲ್ಲಿ ಈಗ ಈ ತೋಟದಲ್ಲಿ 1,000 ಗಿಡ ಇದೆ. 1,000ದಲ್ಲಿ ಆಲ್ಮೋಸ್ಟ್ ಒಂದು 100 ಗಿಡಗಳು ಸಾಯೋ ಪರಿಸ್ಥಿತಿ ಇತ್ತು. ಈಗ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ನೋಡಿ, ಈ ಥರ ಎಲ್ಲ ಚಿಗುರ್ತಾ ಇದೆ. ಓಕೆ. ಹಿಂಗಾರದ ಕೂಡ ಒಳ್ಳೆ ಡೆವಲಪ್ಮೆಂಟ್ ಇದೆ. ನೋಡೋಣಂತೆ. ನೋಡಿ, ಉದಾಹರಣೆಗೆ ಆ ಹಿಂಗಾರ ನೋಡುವಾಗ ಕೂಡ ಖುಷಿಯಾಗುತ್ತೆ. ಹಿಂಗಾರ ಆಗಲ್ಲ ನೋಡಿ, ಆ ಗಿಡದ್ದು, ಈ ಗಿಡದ್ದು ಹಿಂಗಾರ ಕೂಡ ತುಂಬ ಸ್ಟ್ಯಾಂಡಪ್ಪಲ್ಲಿದೆ, ತುಂಬ ಚೆನ್ನಾಗಿದೆ. ಅದೆಲ್ಲ ನಿಮ್ಮ ಆರೈಕೆ. ನೋಡಿ, ಇವತ್ತು ಹಿಂಗಾರ ಈ ಥರ ಬರ್ತಾ ಇದೆ ಅಂದರೆ ನಾವು ಕೊಟ್ವಿ ಗೊಬ್ಬರ ಅನ್ನೋದು ಸೆಕೆಂಡ್ರಿ ಸರ್. ನಿಮ್ಮ ಭೂಮಿಯನ್ನು ನೀವು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಿ ಅಂತ, ನಿಮ್ಮ ಭೂಮಿಯಲ್ಲಿರುವ ಸತ್ವ ಅಲ್ಲಿ ಪ್ರೆಸೆಂಟೇಷನ್ ಆಗ್ತಾ ಇರೋದು, ಎಲೆ ಬರ್ತಾ ಇರೋದು ಅದೇ. ನಮ್ಮ ಈ ಸ್ವದೇಶಿ ಗೊಬ್ಬರ ಕೆಲಸ ಮಾಡಿಸುವಂಥ ಸೂಪರ್ವೈಸರ್, ಈ ಕೆಲಸ ಮಾಡದೇ ಇರೋರನ್ನ ಕೆಲಸ ಮಾಡಿಸ್ತಾರೆ. ಈ ಮಣ್ಣಲ್ಲಿರುವ ನಿಜವಾದ ಶಕ್ತಿನ ಅಲ್ಲಿ ವರ್ಕ್ ಮಾಡಿಸೋದು, ಇದೇ ನಮ್ಮ ಸ್ವದೇಶಿ ಗೊಬ್ಬರ. ಇನ್ನು ಮುಂದೆ ನೋಡೋಣಂತೆ. ಹೊಸ ಹಿಂಗಾರ ನೋಡಿ, ಲಾಸ್ಟ್ ಟೈಮ್ ಇಲ್ಲಿ ಹಳೆ ಹಿಂಗಾರ ನೋಡಿ ಈ ಥರ ಇದೆ, ಸಣ್ಣದು. ಈಗ ಬಂದಿರೋದು ನೋಡಿ, ಅಗಲ ಕುಡಿ ಹೊಡೆದಿರೋದು, ಒಂದು ಸ್ವಲ್ಪ ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ನಿಮಗೇನು ಅನಿಸುತ್ತೆ ಸರ್ ಇದು ನೋಡುವಾಗ? ಈ ಹಿಂದ್ಗಡೆ ಹಿಂಗಾರ ಹಂಗಿದೆ ಸಣ್ಣದು, ಈ ಹಿಂಗಾರ ಸ್ಟ್ಯಾಂಡ್ ಅಪ್ ಇದೆ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಹೌದು, ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಸರ್. ಈ ಗಿಡದ ಬಗ್ಗೆ ಸ್ವಲ್ಪ ಮಾತಾಡಿ. ನೋಡಿ, ಇದು ಹೆಂಗಿತ್ತು ಇದು ಮುಂಚೆ? ಇದು ನೋಡಿದಾಗ ಗೊತ್ತಾಗುತ್ತೆ. ಹಳೆಯದು ಮಟ್ಟಕ್ಕೆ ಹೋಗಿತ್ತು, ಈಗ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಒಟ್ಟು ಸತ್ತಿರ ಮಟ್ಟಕ್ಕೆ ಹೋಗಿತ್ತು. ನಿಮ್ಮ ಪ್ರಕಾರ ಈ ಎಲೆ ಸಿಕ್ಕಿರೋ ಎಲೆ ಇಷ್ಟು ಸಣ್ಣದಾದ್ಮೇಲೆ ಗಿಡ ಬದುಕತ್ತಾ ನಿಮ್ಮ ಪ್ರಕಾರ? ಸಾಧಾರಣವಾಗಿ ರೈತರ ಲೆಕ್ಕಾಚಾರದಲ್ಲಿ ಬದುಕಲ್ಲ. ಈಗ ಇದು ಬದುಕಿರೋದು ಏನು ಅನ್ಸುತ್ತೆ? ತುಂಬ ಖುಷಿ. ಸ್ವದೇಶಿ ಗೊಬ್ಬರ ದೇಶದ, ನಮ್ಮ ದೇಶದ, ಇದು ಯಾವುದೋ ವಿದೇಶ ಮಟ್ಟಕ್ಕೆ ಬಂದಿದೆ. ನಿಜವಾಗ್ಲೂ ಸರ್, ಈ ಎಲೆ ನೋಡುವಾಗ ನಿಜವಾಗಿ ಖುಷಿ ಆಗುತ್ತೆ. ನೋಡಿ, ಹಳೇದು ನೋಡುವಾಗ ಇದು ಸಣ್ಣ ಎಲೆ ಇದ್ದಿದ್ದು, ಈಗ ಎಲೆ ಓಪನ್, ಎಲೆಯಿಂದ ಎಲೆಗೆ ದೊಡ್ಡದು ಬಂದರೆ ಗಿಡ ಬದುಕ್ತು ಅಂತ, ಇದು ತುಂಬ ಖುಷಿಯಾಗುತ್ತೆ. 2 ಎಲೆ ಓಪನ್ ಆಗಿರೋಂಥದ್ದು. ಸಾಧಾರಣ ಎಷ್ಟು ವರ್ಷದ ಗಿಡ ಸರ್ ಇದು? 7 ವರ್ಷ ಆಯಿತು. 7 ವರ್ಷನಾ? ಓಕೆ ಸರ್. ಇದು ಎಷ್ಟು ವರ್ಷದ ಗಿಡ ಸರ್ ಇದು? ಇದು 3 ವರ್ಷ ಆಯಿತು. ಇದು ಎಷ್ಟು ಗಿಡ ಇದೆ ಇಲ್ಲಿ? 600 ಗಿಡ ಇದೆ. ಈ ವಿಷಯದಲ್ಲಿ ಈ ಒಂದು ಗಿಡದ ಬಗ್ಗೆ ಏನು ಹೇಳ್ತೀರಾ ಸರ್? ಮುಂಚೆ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ಹೆಂಗಿತ್ತು? ಹಳೆ ಗರಿ ಮತ್ತು ಈಗಿನ ಗರಿಗೆ ವ್ಯತ್ಯಾಸ ನೀವೇ ನೋಡ್ಬೋದು. ಹೌದಾ? ನಿಮ್ಮ ಪ್ರಕಾರ ಹೇಳಿ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಹೌದು ನೋಡಿ, ಹಳೆ ಗರಿ, ಎಲೆ ಚುಕ್ಕಿ ರೋಗ, ಹಳದಿ ಇದೆ, ಹಳದಿ ಕಲರ್ ಆಗಿಬಿಟ್ಟಿದೆ. ಎಲೆ ಚುಕ್ಕಿ ರೋಗ ರೆಡ್ ಮೀಟ್ಸ್ ಥರನೂ ಕಾಣ್ತಾ ಇದೆ ನೋಡಿ. ಇದು 100% ರೆಡ್ ಮೀಟ್ಸ್. ಇದು ಎಲೆ ಚುಕ್ಕಿ ಆಗೋದು.
ನೋಡಿ ಇದರಲ್ಲೂ ಕೂಡ ಸ್ವಲ್ಪ ಉಂಟು. ಈಗ ಮೇಲೆ ಬಂದಿರೋ ಎಲೆ ಹೈಟು ಮತ್ತು ಅಗಲ. ಯಾವಾಗ ಎಲೆ ಆರೋಗ್ಯ ಬರುತ್ತೆ 100% ನಮಗೆ ಗಿಡ ಚೆನ್ನಾಗಾಯಿತು ಅಂತ, ಮರ ಚೆನ್ನಾಗಾಗುತ್ತೆ. ಇನ್ನು ಇಳುವರಿನೂ ಹಾಗೆ ಇರುತ್ತೆ, ಇದು ಬೆಳವಣಿಗೆ ಹಾಗೆ ಇರುತ್ತೆ. ಈ ಥರ ನಿಮ್ಮ ಪ್ರಕಾರ ಎಷ್ಟು ಗಿಡಗಳು ಚೇತರಿಸ್ಕೊಂಡಿದೆ ಈ ಥರ ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿ? ನೋಡಿ ಇದು ನೋಡ್ಬೋದು, ನೋಡಿ ಈ ಎಲೆ ಹೆಂಗಿದೆ ಆರೋಗ್ಯ, ಇದು ನೋಡಿ ಎಷ್ಟು ಸಣ್ಣದಿದೆ. ನೋಡಿ ಈ ಎಲೆಗೂ ಈ ಎಲೆಗೆ ಎಷ್ಟು ಡಿಫ್ರೆನ್ಸ್ ಇದೆ ಸರ್, ಎಷ್ಟು ಫೀಟ್ ಹೈಟ್ ಇದೆ, ಹೆಚ್ಚು ಕಮ್ಮಿ ಡಬಲ್ ಇದೆ ಅದಕ್ಕಿಂತ. ಎಲೆ ಇಷ್ಟು ದೊಡ್ಡದು ಬಂತು ಅಂದರೆ ಇದು ಒಳ್ಳೆ ಸ್ಟ್ಯಾಂಡಿಂಗ್. ಅಂದರೆ ನಿಮ್ಮಷ್ಟು ನಮಗೆ ಗೊತ್ತಿರೋಲ್ಲ, ನೀವು ದೊಡ್ಡವರು, ಆ ಕಾಲದ ಎಜುಕೇಷನ್ ಮಾಡಿರೋರು ಮತ್ತು ಕೃಷಿ ಒಳಗೆ ಇರೋರು. ನಿಮ್ಮ ಪ್ರಕಾರ ಇದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ನೀವು ಈ ಗಿಡವನ್ನು? ಈ ಗಿಡ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿ ಸೂಪರ್. ಮತ್ತು ಸತ್ಯ ಏನಂದರೆ ಮಣ್ಣು ಸೂಪರ್ ಮಣ್ಣಿದು, ಒಳ್ಳೆ ಮಣ್ಣು. ಆ ಮಣ್ಣಿಗೆ ಏನು ಕೊಡಬೇಕು ಅದು ಕೊಟ್ಟಾಗ ಇದು ವರ್ಕ್ ಆಗ್ತಾಯಿದೆ, ಇಷ್ಟೇ. ನೋಡಿ ಇದೆಲ್ಲ ಮುಟ್ರಿಗೆ ಎಷ್ಟು ಸಣ್ಣ ಸಣ್ಣ ಎಲೆ. ಸರ್ ಈ ಗಿಡದ ಬಗ್ಗೆ ಏನು ಹೇಳ್ತೀರಿ ಸರ್, ಈ ಮರದ ಬಗ್ಗೆ? ಆ ಎಲೆ ಹೆಂಗಿದೆ ಕೊನೆ ಪೊಸಿಷನ್? ನೋಡುವಾಗಲೇ ಗೊತ್ತಾಗುತ್ತೆ, ಅದು ಚಿಕ್ಕದು ಮುಂಡು ಸಿರಿ ಈ ಥರ ಹಾಂ ಹಾಂ ಸರಿಯಾಗಿ ಬರ್ತಾ ಇದೆ. ಹೌದು, ನೋಡಿ ನೋಡ್ಬೋದು, ಇದು ಎಷ್ಟು ಖುಷಿ ಆಗುತ್ತೆ. ಮುಂಡು ಸಿರಿ ಇಷ್ಟು ಸಣ್ಣದಿರುವಂಥದ್ದು, 1-2 ಡೋಸ್ ಕೊಡುವಾಗ ದೊಡ್ಡ ಎಲೆ ಮತ್ತು 2 ಫೀಟ್ ಎಕ್ಸ್ಟ್ರಾ ಹೈಟ್ ಆಗಿರೋಂಥದ್ದು, ತುಂಬ ಖುಷಿಯಾಗುತ್ತೆ. ಗ್ರೀನರಿ ಅದೇ ಥರ, ಚುಕ್ಕಿ ಇಲ್ಲ ಇದರಲ್ಲೆಲ್ಲ, ಚುಕ್ಕಿ ಇಲ್ಲ. ಹಾಂ ಹಾಂ ಅಲ್ಲ, ಇದು ನೋಡ್ಬೋದು ನೋಡಿ, ಈ ಥರ ಸಣ್ಣ ಗಿಡ ಎಲೆ, ಸಣ್ಣ ಎಲೆ, ಅದು ಸಣ್ಣಕ್ಕಾಗಿರುವಂಥದ್ದು. ನೋಡಿ ಏಕ್ದಮ್ ಮೇಲೆ ಬಂದಿರೋದು ಒಳ್ಳೆ ಎಲೆ ದೊಡ್ಡದಾಗಿ. ಇದು ಸುಳಿ ರೋಗಕ್ಕೆ ತುತ್ತಾಗೋವಂಥ ಟೈಮ್, ಮುಂಡು ಸಿರಿ ಆಗುವಂಥದ್ದು ಏಕ್ದಮ್ ಎಲೆ ಸ್ಟಾರ್ಟ್ ಆಯಿತು. ಓಕೆ ಸರ್, ಟೋಟಲಾಗಿ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ನಿಮಗೇನು ಅನ್ನಿಸ್ತಾ ಇದೆ ಸರ್? ನನಗೆ ಇದರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅನ್ನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.